ಬಿಜೆಪಿ ಪಾರ್ಟಿ ಇತಿಹಾಸ ನೋಡಿದ್ರೆ ಬಿಜೆಪಿ ಮೂಲತಃ ರೈತರ ಪಾರ್ಟಿ ಅಲ್ಲ. ಹೊಲ ಉಳೋರು ಕಡೆ ಕೀಳೋರು ಪಕ್ಷ ಅಲ್ವೇ ಅಲ್ಲ. ಅದು ಬಿಜೆಪಿ ದನ ಮೇಯಿಸೋರು, ಎಮ್ಮೆ ಮೇಯಿಸೋರು, ಕಡೆ ಕೀಳೋರು, ಹೊಲ ಉಳೋರು ಪಾರ್ಟಿ ಅಲ್ವೇ ಅಲ್ಲ. ಆದರೆ ಯಾವ ಸಬ್ಜೆಕ್ಟಿನ ಮೇಲೆ ಅವರು ಹೋರಾಟ ಮಾಡ್ತಿರೋದು ಅದು ಮುಖ್ಯವಾದ ಸಂಗತಿ. ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ರೈತರ ಸಮಸ್ಯೆ ರಾಜ್ಯ ಸರ್ಕಾರದ ಮುಂದೆ ಬಗೆಹರಿದೇ ಇಲ್ವೋ, ರಾಜ್ಯ ಸರ್ಕಾರಕ್ಕಿರೋ ಅಧಿಕಾರ ವ್ಯಾಪ್ತಿ ಏನು, ಕೇಂದ್ರ ಸರ್ಕಾರದ ವ್ಯಾಪ್ತಿ ಏನು, ಕೇಂದ್ರ ಸರ್ಕಾರ ರೈತರಿಗೆ ಮಾಡಬೇಕಾದಂಥ ಕರ್ತವ್ಯ ಜವಾಬ್ದಾರಿ ಹೊಣೆಗಾರಿಕೆಗಳೇನು, ಅವರು ಮಾಡದೇ ಇದ್ದಾಗ ರಾಜ್ಯ ಸರ್ಕಾರ ಏನು ಮಾಡಬೇಕು, ಅವರು ಮಾಡದೇ ಇದ್ದಾಗ ಅವ್ರಿಗೇನು ಹೇಳಬೇಕು, ಇದನ್ನು ವ್ಯಾಲ್ಯೂ ಬೇಸ್ಡ್ ಇಶ್ಯೂ ಬೇಸ್ಡ್ ತಗೊಂಡು ಹೋರಾಟ ಮಾಡಿದ್ರೆ ಅದಕ್ಕೆ ಒಂದು ಮಾನ್ಯತೆ ಇರ್ತದೆ, ಪ್ರಾಮುಖ್ಯತೆ ಇರ್ತದೆ. ರಾಜಕೀಯವಾಗಿ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ, ಯಾರಿಗೆ ಅನುಕೂಲ ಆಗುತ್ತೆ? ಸುಮ್ಮನೆ ಒಂದರ ಪೊಲಿಟಿಕಲ್ ಗಿಮಿಕ್ಸ್ ಏನಣ್ಣ ಹಿಂಗೆ ಬಿಡ್ತೀವಿ ಹೆಂಗೆ. ಸರ್, ಈಗ ನೆನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರು. ಹೈಕಮಾಂಡ್ ಸೂಚನೆ ಕೊಟ್ಟರು ಗೊತ್ತಾಯ್ತು ನನಗೆ. ಈಗ ಕ್ವಶನ್ಸ್ ಮುಂದಾಕಿ ಉತ್ತರ ಕರ್ನಾಟಕ ಚರ್ಚೆ ಮಾಡಿ ಅಂತ ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾನು ಎಚ್ ಕೆ ಪಾಟೀಲ್ ಹೇಳಿದ್ವಿ. ಅದ್ರ ಬಗ್ಗೆ ಚರ್ಚೆ ಆಗ್ತದೆ, ದಯವಿಟ್ಟು ಎಲ್ಲ ಬನ್ನಿ. ನಮ್ಮದೇ ಪಕ್ಷದ ಶಾಸಕರು ಟಿಪ್ಪು ಜಯಂತಿಯನ್ನು ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದು ನಿಲುವಳಿಯನ್ನು ಮಾಡಿದ್ದಾರೆ. ಅಲ್ಲಿ ಚರ್ಚೆ ಬಿಜೆಪಿಯವರು ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.